ನಮಸ್ಕಾರ ಸ್ನೇಹಿತರೆ, ಈ ದಿನ ನಮ್ಮ ವಿಶೇಷ ಮಾಹಿತಿ ಯಾವುದ್ರ ಬಗ್ಗೆ ಅಂದರೆ PM ಮಾತೃ ವಂದನಾ ಯೋಜನೆ ಅಂತ. ಸೊ ಇದು ಮಹಿಳೆಯರಿಗೆ ಅಂದರೆ ಯಾರೆಲ್ಲ ಗರ್ಭಿಣಿ ಮಹಿಳೆಯರಿಗೆ ಸರ್ಕಾರ 11,000 ರು ನೆರವನ್ನು ನೀಡ್ತಾ ಇದೆ. ಇದರ ಸಂಪೂರ್ಣ ಮಾಹಿತಿಯನ್ನು ನೀಡ್ತೀನಿ, ಬನ್ನಿ ಏನಂತ ತಿಳ್ಕೊಳ್ಳೋಣ. ಮಹಿಳೆಯರ ಆರೋಗ್ಯ ಮತ್ತು ಆರ್ಥಿಕ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಇದು ದೇಶದಾದ್ಯಂತ ಲಕ್ಷಾಂತರ ಮಹಿಳೆಯರಿಗೆ ಆಶಾಕಿರಣವಾಗಿದೆ. ಹಾಗಿದ್ರೆ ಇದರ ಹಿನ್ನೆಲೆಯನ್ನು ಮೊದಲು ತಿಳಿತಾ ಹೋಗೋಣ. ಏನಪ್ಪ ಇದರ ಹಿನ್ನೆಲೆ ಅಂದರೆ ಕೇಂದ್ರ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ನೀತಿಯ ಭಾಗವಾಗಿ ಯೋಜನೆಯನ್ನು ರೂಪಿಸಿದೆ. ಮತ್ತೆ ಇದರ ಸೌಲಭ್ಯ ಏನಪ್ಪಾ ಅಂದರೆ ಮೊದಲ ಗರ್ಭಧಾರಣೆ ಆರ್ಥಿಕ ನೆರವು ಅಂದರೆ ಈ ಯೋಜನೆಯಡಿ ಮೊದಲ ಗರ್ಭಧಾರಣೆಯ ಸಮಯದಲ್ಲಿ ಅರ್ಹ ಮಹಿಳೆಯರಿಗೆ ಒಟ್ಟು 5,000 ರೂಪಾಯಿ ನೆರವು ನೀಡಲಾಗುತ್ತೆ. ಈ ಮೊತ್ತವನ್ನು 2 ಕಂತುಗಳಲ್ಲಿ ವಿತರಿಸಲಾಗುತ್ತೆ. ಗರ್ಭಧಾರಣೆ ಪೂರ್ವ ತಪಾಸಣೆ ಮತ್ತು ಹೆರಿಗೆ ನಂತರದ ಆರೈಕೆಯನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ. ಎರಡನೇ ಮಗುವಿನ ವಿಶೇಷ ನೆರವು ಅಂದರೆ ಎರಡನೇ ಮಗುವಿನ ಜನನ ಹೆಣ್ಣು ಮಗುವಾಗಿದ್ದರೆ ತಾಯಿಗೆ 6,000 ರೂಪಾಯಿ ಹಣನ ಒಂದೇ ಕಂತಿನಲ್ಲಿ ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಜಮಾನ ಮಾಡಲಾಗುತ್ತೆ. ಹಾಗೆ ಉಚಿತ ವೈದ್ಯಕೀಯ ಸೇವೆಗಳು, ಹಣಕಾಸಿನ ನೆರವಿನ ಜೊತೆ ಗರ್ಭಿಣಿಯರಿಗೆ ಉಚಿತ ಔಷಧಿ, ನಿಯಮಿತ ವೈದ್ಯಕೀಯ ತಪಾಸಣೆ, ಪೌಷ್ಟಿಕ ಸಲಹೆಗಳು ಮತ್ತು ಆರೋಗ್ಯ ಜಾಗೃತಿ ಸೇವೆಗಳನ್ನ ಒದಗಿಸಲಾಗುತ್ತೆ. ಹಾಗಿದ್ರೆ ಯಾರ್ಯಾರು ಅರ್ಹರು ಅಂದರೆ ಮೊದಲನೇದಾಗಿ ಗರ್ಭಿಣಿ ಮಹಿಳೆಯರಾಗಿರಬೇಕು, ಭಾರತೀಯ ನಾಗರಿಕರಾಗಿರಬೇಕು, ಮೊದಲ ಗರ್ಭಧಾರಣೆ ಅಥವಾ ಎರಡನೇ ಗರ್ಭಧಾರಣೆಯಲ್ಲಿ ಹೆಣ್ಣು ಮಗು ಜನಿಸಿರಬೇಕು, ಸರ್ಕಾರ ನಿಗದಿಪಡಿಸಿದ ಆರೋಗ್ಯ ತಪಾಸಣೆಯನ್ನು ಪೂರ್ಣಗೊಳಿಸಿರಬೇಕು. ಅರ್ಜಿ ಸಲ್ಲಿಸುವುದಕ್ಕೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದರೆ ಆಧಾರ್ ಕಾರ್ಡ್, ಅಂದರೆ ಯಾರು ಗರ್ಭಿಣಿ ಸ್ತ್ರೀ ಇರ್ತಾರಲ್ಲ ಅವರ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಅವರ ಲೇಟೆಸ್ಟ್ ಫೋಟೋ, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ನ ಪಾಸ್ಬುಕ್ ಮತ್ತು ಡೀಟೇಲ್ಸ್, ಮಗುವಿನ ಬರ್ತ್ ಸರ್ಟಿಫಿಕೇಟು. ಹಾಗಿದ್ರೆ ಹೇಗಪ್ಪ ಅರ್ಜಿ ಸಲ್ಲಿಸೋದು ಅನ್ನೋದಾದರೆ ಮಹಿಳೆಯರು ಅಂದರೆ ಯಾರು ಅರ್ಹ ಮಹಿಳೆಯರು ಇರ್ತಾರೆ ಅವರು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸ್ಬೋದು. ಮೊಬೈಲ್ ಅಥವಾ ಕಂಪ್ಯೂಟರ್ ಮೂಲಕ ಅಗತ್ಯ ಮಾಹಿತಿಯನ್ನು ಭರ್ತಿ ಮಾಡಿ ಅಂದರೆ ಫಿಲ್ ಮಾಡಿ ದಾಖಲೆಗಳನ್ನ ಅಪ್ಲೋಡ್ ಮಾಡು ಸಬ್ಮಿಟ್ ಮಾಡ್ಬೋದು. ತಾಂತ್ರಿಕ ಜ್ಞಾನ ಇಲ್ಲದೆ ಇರುವಂತಹವರು ನಿಯರ್ ಬೈ ಸೈಬರ್ ಕೆಫೆಗೆ ಹೋಗ್ಬಿಟ್ಟು ನೀವು ಇದನ್ನು ಸಬ್ಮಿಟ್ ಮಾಡ್ಬೋದು. ಹಣ ಜಮಾ ಪ್ರಕ್ರಿಯೆ ಹೇಗಿರುತ್ತೆ ಅಂದರೆ ಅರ್ಜಿ ಪರಿಶೀಲನೆ ಪೂರ್ಣಗೊಂಡ ನಂತರ ಸರ್ಕಾರದಿಂದ ಅನುಮೋದನೆಯಾಗಿದ್ದಂತಹ ನಂತರ ಹಣವನ್ನು ತಕ್ಷಣ ನೇರವಾಗಿ ಅವರ ಬ್ಯಾಂಕ್ ಅಕೌಂಟ್ಗೆ ಜಮಾ ಮಾಡುತ್ತಾರೆ. ಹಾಗಾದರೆ ಸಾಮಾಜಿಕ ಇದರಿಂದ ಆಗುವಂತಹ ಪರಿಣಾಮ ಏನು, ಉದ್ದೇಶ ಏನಂದರೆ ಪ್ರಧಾನಮಂತ್ರಿ ಮಾತೃ ವಂದನಾ ಯೋಜನೆ ಏನಕ್ಕೆ ಮಾಡಿದ್ರಂದರೆ ಮಹಿಳೆಯರ ಆರ್ಥಿಕ ನೆರವಿಗೆ ಸೀಮಿತವಾಗದೆ ಮಹಿಳೆಯರ ಆರೋಗ್ಯ, ಜಾಗೃತಿ ಮತ್ತು ಸುರಕ್ಷಿತ ಹೆರಿಗೆ, ಶಿಶು ಮರಣ ಅದನ್ನು ಕಡಿಮೆ ಮಾಡುವಂತಹ ಪ್ರಮುಖ ಪಾತ್ರವನ್ನು ಇದು ವಹಿಸಿದೆ. ಸೊ ಯಾರೆಲ್ಲ ಇನ್ನೂ ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿಲ್ಲ ಆದಷ್ಟು ಬೇಗ ಅರ್ಜಿನ ಸಲ್ಲಿಸಿ ಇದರ ಲಾಭವನ್ನು ನೀವೆಲ್ಲರೂ ಪಡೆದುಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು.